ಪೆನ್ ಕೊಡ್ಸಿದ್ದಕ್ಕೆ, ಅಪ್ಪನ ಆಶೀರ್ವಾದ ತಗೊಳ್ಳೋ ಹಾಗೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈಗ ನನಗೆ ಆನೆ ಬಲ ಬಂದಾಗ ಆಗ್ತಿದೆ. ಬರೀ ಎಕ್ಸಾಮ್ ಅಷ್ಟೇ ಅಲ್ಲ, ಯುದ್ಧ ಬೇಕಿದ್ರು ಗೆಲ್ತೀನಿ. ಇದೇ ಧೈರ್ಯನೇ ಬೇಕಾಗಿರೋದು ಮೇಡಮ್. ಎಕ್ಸಾಮ್ಗೋಸ್ಕರ ಕಷ್ಟಪಟ್ಟು ಓದಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ಯಜಮಾನ್ರ ಆಶೀರ್ವಾದನ ತಗೊಂಡಿದ್ದೀರಾ. ಅಷ್ಟೇ ಯಾಕೆ, ಯಜಮಾನ್ರ ಪೆನ್ನಲ್ಲೇ ಎಕ್ಸಾಮ್ ಬರೆಯಕ್ಕೆ ಹೊರಟಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಮೇಡಮ್? ನಾನು ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ನಿಮಗೆ ನೆನಪಿದೆಯಾ, ಹೋದ ಸರಿ ಎಕ್ಸಾಮ್ ಬರೆಯೋಕ್ಕೆ ಯಜಮಾನ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೋದ್ರಿ, ನಾನು ಬಂದು ಎಲ್ಲ ತಪ್ಪಿಸಿದ್ದೆ. ಹೌದು, ಆಗ ನಿನ್ನ ಕೊಲ್ಲೋ ಅಷ್ಟು ಕೋಪ ಬಂದಿತ್ತು. ಗೊತ್ತು ಬಡಜೀವ ಹೇಗೋ ನಿಮ್ಮಿಂದ ಬದುಕೊಂಡ್ಬಿಡ್ತು ಮೇಡಮ್. ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಪ್ರಾಯಶ್ಚಿತ್ತನೂ ಆಯಿತು, ನನಗೆ ಸಮಾಧಾನನೂ ಆಯಿತು, ನಿಮಗೆ ಆಶೀರ್ವಾದನೂ ಸಿಕ್ತು. ನನಗೆ ಖುಷಿನೂ ಆಯಿತು. ಸರಿ, ನಾನು ನೋಟ್ಸ್ ರಿವೈಸ್ ಮಾಡ್ಕೋಬೇಕು. ಈಗ ನೀನು ಡಿಸ್ಟರ್ಬ್ ಮಾಡಬೇಡ ನನಗೆ. ಸರಿ ಮೇಡಮ್. ಯಾಕೋ ತುಂಬ ನಿದ್ದೆ ಬರ್ತಿದೆ. ಹೌದಾ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿದ್ರಲ್ಲ, ಮೋಸ್ಟ್ಲಿ ಅದಕ್ಕೆ ಕಣ್ಣೆಳಿತಾ ಇದೆ ಅನ್ಸುತ್ತೆ. ಹೌದು, ಹೇಗೆ ಓದಿದ್ದೀರಾ ಮೇಡಮ್? ವರ ಹೇಳಿದ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದೀರಾ? ಓ, ಎಲ್ಲ ಓದ್ಕೊಂಡಿದ್ದೀನಿ. ಓದಿರೋದೆಲ್ಲ ತಲೆಯಲ್ಲೂ ಇದೆ. ಈಗ ಅವ್ರು ಕ್ವೆಶ್ಚನ್ ಪೇಪರ್ ಕೊಡ್ತಿದ್ದ ಹಾಗೆ ತಲೆಯಲ್ಲಿರೋದೆಲ್ಲ ಕೈ ಬರೆಯಕ್ಕೆ ಶುರು ಮಾಡುತ್ತಷ್ಟೇ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ. ಸೂಪರ್ ಮೇಡಮ್. ಹಾಗಿದ್ರೆ ಒಂದು 4 ಗಂಟೆ ನಿದ್ದೆ ಮಾಡಿ, ಫ್ರೆಶ್ ಆಗ್ತೀರಾ. ಎಕ್ಸಾಮ್ ಹಾಲಲ್ಲೂ ಏನೂ ತೊಂದರೆ ಆಗಲ್ಲ. ಕಾಲೇಜ್ ಬಂದ ತಕ್ಷಣ ನಾನು ಎಬ್ಬಿಸ್ಬಿಡ್ತೀನಿ ನಿಮ್ಮನ್ನ. ಏನೋ ನಿದ್ದೆ ಮಾಡೋದಾ? ಸಾಧ್ಯನೇ ಇಲ್ಲ. ಈಗ ನಿದ್ದೆ ಮಾಡೋದು ಏನೇ ಇದ್ರು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋದ ಮೇಲೆನೆ. ನಿಂಗೆ ಡಿಸ್ಟರ್ಬ್ ಮಾಡ್ಬಿಡ, ನಾನು ರಿವೈಸ್ ಮಾಡ್ಕೋಬೇಕು ಅಂತ ಹೇಳ್ದೆ ತಾನೆ? ಆಯಿತು ಮೇಡಮ್, ಆಯಿತು, ಓದ್ಕೊಳ್ಳಿ. ಮಾಮ್, ಇಷ್ಟೊತ್ತಿಗೆ ಅವಳು ಮಲಗಿರ್ತಾಳೆ. ಎಕ್ಸಾಮ್ ಬರೆಯೋದಲ್ಲ, ಎಕ್ಸಾಮ್ ಬರೆಯೋ ಥರ ಕನ್ಸು ಕಾಣ್ತಿರ್ತಾಳೆ ಅಷ್ಟೇ. ಮ್ಯಾರಿ, ನೀನು ಹಾಕಿರೋ ಒಂದೇ ಒಂದು ಟ್ಯಾಬ್ಲೆಟ್ಟು ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತಾ? ಅಫ್ಕೋರ್ಸ್ ಮಾಮ್. ಇನ್ಫ್ಯಾಕ್ಟ್ 2-3 ಟ್ಯಾಬ್ಲೆಟ್ ಹಾಕಿದ್ದಿದ್ರೆ ಅವಳು ಇಲ್ಲಿಂದ ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ಅರ್ಧ ದಾರಿಲೇ ಪ್ರೆಗ್ನೆಂಟ್ ಆಗ್ತಾ ಇದ್ಲು. ಆವಾಗ ಡೌಟ್ ಬರ್ತಿತ್ತು. ಅದಕ್ಕೆ ಅಂತಾನೆ ಯೋಚನೆ ಮಾಡಿ ಒಂದೇ ಒಂದು ಟ್ಯಾಬ್ಲೆಟ್ನ ಹಾಕಿದ್ದೀನಿ. ಮಿನಿಮಮ್ ಅಂದರೂ 5 to 6 hours ಡೀಪ್ ಸ್ಲೀಪಲ್ಲಿ ಇರ್ತಾಳೆ. ಅವಳು ಕಾಲೇಜಲ್ಲಿದ್ದರೂ ಮಲಗಿರ್ತಾಳೆ, ಕಾರಲ್ಲಿದ್ದರೂ ಮಲಗಿರ್ತಾಳೆ, ಎಕ್ಸಾಮ್ ಹಾಲಲ್ಲಿದ್ದರೂ ಮಲಗಿರ್ತಾಳೆ. ನೋಡಿದ ಕಣ್ಣಿಗೆ ಪಾಪ ಶ್ರಾವಣಿ ರಾತ್ರಿ ಎಲ್ಲ ಓದ್ಕೊಂಡು ತೂಕುಡ್ಸಿದ್ದಾಳೆ ಅಂತ ಅನ್ಕೋತಾರೆ. ಡೋಂಟ್ ವರಿ ಮಾಮ್, ನಮ್ಮ ಮೇಲೇನೂ ಡೌಟ್ ಬರುತ್ತೆ. ಮ್ಯಾರಿ, ಇದೆಲ್ಲ ಸರಿಯಾಗೇ ಇದೆ, ಆದರೆ ಮಾಮ್, ಐ ಅಂಡರ್ಸ್ಟ್ಯಾಂಡ್. ನೀನೇನು ಹೇಳ್ತೀಯ ಅಂತ ನಂಗೆ ಅರ್ಥ ಆಯಿತು. ಈ ವಿಚಾರ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಇಫ್ ಇನ್ ಕೇಸ್ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿನೂ ರೆಡಿ ಮಾಡ್ಕೊಂಡಿದ್ದೆ. ಶ್ರಾವಣಿ ಕೂತ್ಕೊಳ್ಳೋ ಎಕ್ಸಾಮ್ ಹಾಲ್ನ ಎಕ್ಸಾಮಿನರ್ನ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ. ಪಾಪ ಮುಂದಿನ ತಿಂಗಳು ಅವನ ಮಗಳು ಮದುವೆ ಅಂತ, ಅದಕ್ಕೆ ಅಂತ ಹಣಕಾಸಿನ ಅವಶ್ಯಕತೆ ಇದ್ದೇ ಇರ್ತಲ್ಲ. ಆದರೆ ಮಾಡಿ ಅವಳು ಎಕ್ಸಾಮ್ ಬರೆಯೋದನ್ನ ಹೇಗೆ ತಪ್ಸೋಕ್ಕಾಗುತ್ತೆ? ಬರೀ ತಪ್ಸೋದಷ್ಟೇ ಅಲ್ಲಮ್ಮ, ಅವಳು ಮತ್ತೆ ಯಾವತ್ತು ಎಕ್ಸಾಮ್ ಕಟ್ಟೋದಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳು ಮತ್ತೆ ಯಾವತ್ತು ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಾಡ್ತೀನಿ. ಅದಕ್ಕೆ ಅಂತಲೇ ತುಂಬಾ ದೊಡ್ಡ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದೀನಿ. ಯು ಡೋಂಟ್ ವೆರಿ ಮಾಮ್. ವೆರಿ ಗುಡ್. ಆದರೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನೀನು ಇಲ್ಲಿರಬಾರ್ದು. ಅಲ್ಲಿಗೆ ಹೋಗಿ ನಾವು ಅಂದ್ಕೊಂಡಿರೋದನ್ನೆಲ್ಲ ಪಕ್ಕ ಮಾಡಿ ಮುಗಿಸ್ಬೇಕು. ಓಕೆ ಮಾಮ್, ಇದಕ್ಕೋಸ್ಕರ ಅಂತಲೇ ಅವ್ರ ಕಾಲೇಜ್ ಫ್ಯಾಕಲ್ಟೀಸಲ್ಲಿ ಒಂದಷ್ಟು ಜನನ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಯು ಡೋಂಟ್ ವರಿ ಅಬೌಟ್ ಇಟ್. ಅದನ್ನೆಲ್ಲ ಖುದ್ದಾಗಿ ನಾನೇ ಮಾನಿಟರ್ ಮಾಡಿ ಹ್ಯಾಂಡಲ್ ಮಾಡ್ತೀನಿ. ಹಾಗಾದರೆ ಶ್ರಾವಣಿ ಕಂಡುಬಿಡೋದು ಕಷ್ಟನೇ ಮಾಮ್.
ಮೇಡಮ್ 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 ಕಾಲೇಜ್ ಬಂತು. ಕಾಲೇಜ್ ಬಂದ್ಬಿಡ್ತಾ? ಹಾಂ, ನಾನು ಓದ್ಕೊಂಡೇ ಇಲ್ಲ ಸುಬ್ಬು. ಪರವಾಗಿಲ್ಲ ಬಿಡಿ ಮೇಡಮ್, ಓದಿದ್ದೀನಿ ಅಂತ ಹೇಳಿದ್ರಲ್ಲ, 10 ನಿಮಿಷ ನಿದ್ದೆನೂ ಮಾಡಿದ್ದೀರಾ, ಒಳ್ಳೇದೇ ಆಯಿತು. ಇವಾಗ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀ. ಸರಿ. ಮೇಡಮ್ ಏನಾಯ್ತು ಮೇಡಮ್, ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸುಬ್ಬು. ಅರೆ ತುಂಬಾ ನಿದ್ದೆ ಬರ್ತಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಮೇಡಮ್ ಇಂಥ ಟೈಮಲ್ಲಿ ನಿದ್ದೆ ಅಂದರೆ ಹೇಗೆ? ಇವತ್ತು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ದಿನ. ಎಕ್ಸಾಮ್ ಅನ್ನೋ ಒಂದು ಗೆರೆ ದಾಟ್ಬಿಟ್ರೆ ಯಜಮಾನ್ರಿಗೆ ತುಂಬ ಹತ್ತಿರವಾಗಿರ್ತೀರ. ಇಂಥ ದಿನದಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ನಡೀರಿ, ಇನ್ನು 3.5 ಗಂಟೆ ನಿಮ್ಮ ಕಣ್ಣಲ್ಲಿ ಬರೀ ಕನ್ಸುಗಳಿರ್ಬೇಕು. ಓದಿರೋದು ಮಾತ್ರ ಕಣ್ಮುಂದೆ ಬರಬೇಕೆ ಹೊರತು ನಿದ್ದೆ ಮಾತ್ರ ಬರಬಾರ್ದು. ನಡೀರಿ ಮೇಡಮ್. ಒಂದು ನಿಮಿಷ ಇರಿ. ಮೇಡಮ್ ನೋಡಿ, ಸ್ವಲ್ಪ ಮುಖಕ್ಕೆ ನೀರು ಹಾಕೊಳ್ಳಿ. ಈಗ ಓಕೆನಾ ಮೇಡಮ್? ಓಕೆ ಸುಬ್ಬು. ಸರಿ, ನಂಗೆ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಮೇಡಮ್ ನೀವು ಎಕ್ಸಾಮ್ ತುಂಬ ಚೆನ್ನಾಗಿ ಬರೀತೀರಾ ಅಂತ ನಂಗೆ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರ ಗಮನನೂ ಪೇಪರ್ ಮೇಲೇನೆ ಇರಬೇಕು. ಆ ಕಡೆ ಈ ಕಡೆ ಒಬ್ಬರು ನೋಡಬಾರ್ದು. ಯಾರಾದರೂ ಕಾಪಿ ಮಾಡಿದ್ರೆ ಡಿಬಾರ್ ಮಾಡ್ತೀವಿ. ಏನಮ್ಮ, ಏನು ಮಾಡ್ತಾ ಇದೀಯಾ? ಸರ್ ತುಂಬ ನಿದ್ದೆ ಬರ್ತಿದೆ ಸರ್. ಸೈಲೆನ್ಸ್. ಏನಮ್ಮ, ನಿದ್ರೆ ಬರ್ತಾ ಇದೀಯಾ? ನೀನು ಬರೀತಾ ಇರೋದೇ ಸಪ್ಲಿಮೆಂಟ್ರಿ ಎಕ್ಸಾಮ್.
ಅದ್ರಲ್ಲಿ ನಿದ್ರೆ ಮಾಡ್ತಾ ಇದೀಯಾ? ನಿದ್ರೆ ಮಾಡೋ ಆಗಿದ್ರೆ ಮನೇಲಿ ನಿದ್ರೆ ಮಾಡ್ಬೋದಾಗಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಬಂದೆ? ನಿಮ್ಮಂತರಿಗೆಲ್ಲ ಏನ್ ಕಮ್ಮ ಬೇಕು? ಓದು, ಎಕ್ಸಾಮ್ ಎಲ್ಲ. ಈ ಸಲ ಏನಾದರೂ ಫೇಲ್ ಆದರೆ ತಕ್ಷಣ ಮದುವೆ ಮಾಡ್ತೀನಿ. ದೇವ್ರೆ, ಇವತ್ತು ಶ್ರಾವಣಿಗೆ ಎಕ್ಸಾಮ್ ಇದೆಯಪ್ಪ. ಅವಳ ಎಕ್ಸಾಮ್ನ ಚೆನ್ನಾಗಿ ಬರೆದು ಪಾಸ್ ಆದರೆ ನನಗಷ್ಟೇ ಸಾಕು. ಅವಳ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದ್ರಿಂದ ಅವಳ ತಂದೆ ಪ್ರೀತಿ ಸಿಗಬೇಕು ಅಂತ ತುಂಬ ಕನಸುಗಳನ್ನ ಕಾಣ್ತಾ ಇದ್ದಾಳೆ. ಅವಳ ಕನಸನ್ನೆಲ್ಲ ನನ್ಸಾಗೋ ಹೋಗಿ ಮಾಡಪ್ಪ. ಇವತ್ತಿನ ದಿನ ಅವಳ ಬದುಕನ್ನೇ ಬದಲಾಯಿಸೋ ಹಾಗಾಗಬೇಕು. ಅವಳು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗೋ ಹಾಗೆ ಮಾಡೋ ದೇವ್ರೆ. ಶ್ರಾವಣಿ ಎಕ್ಸಾಮ್ ಪಾಸ್ ಆಗಲಿ ಅಂತ ಬೇಡ್ಕೋತಿದ್ಯಾ? ಸಾಧ್ಯನೇ ಇಲ್ಲ. ಅವಳು ಪಾಸ್ ಆಗಬೇಕು ಅಂದರೆ ಎಕ್ಸಾಮ್ ಬರೀಬೇಕು. ಅವಳು ಎಕ್ಸಾಮ್ ಬರೀಬೇಕು ಅಂದರೆ ಮೊದಲು ಅವಳು ನಿದ್ದೆಯಿಂದ ಎದ್ದೇಳಬೇಕು. ನೀನು ದೇವ್ರನ್ನ ಬೇಡ್ಕೊಂಡಿದ್ದ ಮಾತ್ರಕ್ಕೆ ಆ ದೇವರೇ ಬಂದು ಅವಳನ್ನು ನಿದ್ದೆಯಿಂದ ಎಬ್ಬಿಸಿ ಎಕ್ಸಾಮ್ ಬರೆಸ್ಬೇಕು ಅಷ್ಟೆ. ಅದಾಗಲ್ಲ, ಅವಳು ಹೇಳಲ್ಲ. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಏನಾದರೂ ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್. ನೀವು ಆಲ್ ಟಿಕೆಟ್ಗೆ ಸಿಗ್ನೇಚರ್ ಮಾಡಿದ್ರೆ ಸಾಕು. ಹಲೋ ಹಲೋ, ಎದ್ದೇಳಮ್ಮ. ಏನು ಇವಳ ಹೆಸರು? ಶ್ರಾವಣಿ, ಶ್ರಾವಣಿ, ಶ್ರಾವಣಿ ಎದ್ದೇಳಮ್ಮ. ಏನಮ್ಮ ಇದು? ಈ ಎಕ್ಸಾಮ್ ಹಾಲಲ್ಲಿ ಮಲಗಿದೆಯಲ್ಲ, ಟೈಮ್ 11:30 ಆಯ್ತು. ಎಕ್ಸಾಮ್ ಬರೆಯೋದಿಲ್ವಾ? 11:30 ಆಯ್ತಾ? ಅಯ್ಯೋ, ಬರಿಬೇಕು ಮ್ಯಾಮ್. ಬರಿತೀನಿ. ಸಾರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರಿಲ್ಯಾಕ್ಸ್. ಬೇಗ ಬರಿ, ಇನ್ನ 1 ಅವರ್ ಇದೆ. ಸರಿ ಮ್ಯಾಮ್, ಥ್ಯಾಂಕ್ ಯು.
ಏನಮ್ಮ ಪರ್ಸ್ ಇಟ್ಕೊಂಡಿದ್ಯಾ? ಏನಿದೆ ಅದರಲ್ಲಿ? ಸರ್ ಅದು ನನ್ನ ಪೌಚು, ಅದರಲ್ಲಿ ಪೆನ್, ಪೆನ್ಸಿಲ್, ಸ್ಕೇಲ್ ಇಷ್ಟೇ ಇರೋದು. ಅಷ್ಟೇನಾ? ಬೇರೆ ಏನಿಲ್ವಾ? ಕೂಡ ನೋಡೋಣ. ಏನಮ್ಮ ಇದು? ಕಾಪಿ ಚೀಟಿ ಇಟ್ಕೊಂಡಿದ್ಯಾ? ಬಂದಾಗ್ಲಿಂದ ನಿದ್ರೆ ಮಾಡಿದ್ಯಾ? ಈಗ ನೋಡಿದ್ರೆ ಕಾಪಿ ಚೀಟಿ ತಂದಿದ್ಯಾ? ಕಾಪಿ ಹೊಡಿಬೇಕು ಅನ್ಕೊಂಡಿದ್ಯೇನಾ? ನಿಮ್ಮಂತವ್ರಿಗೆಲ್ಲ ಏನ್ ಬೇಕು ಎಕ್ಸಾಮು ಎಲ್ಲ? ಸರ್ ಸರ್ ಈ ಚೀಟಿ ನಂದಲ್ಲ. ನನ್ನ ಪೌಚಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಇದು ನಂದಲ್ಲ. ಏನ ನಿಂದಲ್ವಾ? ನಿನ್ನ ಎದುರುಗಡೆನೆ ಪರ್ಸಿಂದ ತೆಗ್ದಿದ್ದೀನಲ್ಲ, ಇಲ್ಲಿ ಎಲ್ಲರೂ ನೋಡಿದ್ದಾರೆ. ಇವಾಗ ನಿಂದಲ್ಲ ಅಂತ ಹೇಳ್ತಾ ಇದೆಯಲ್ಲ, ಸುಳ್ಳು ಬೇರೆ ಹೇಳ್ತಾ ಇದೀಯ ನನ್ನ ಎದುರುಗಡೆ. ಸರ್ 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 ನಿಜ ಹೇಳ್ತಿದ್ದೀನಿ. ಇದು ಇದು ನಂದಲ್ಲ. ನಾನು ಓದ್ಕೊಂಡ್ ಬಂದಿದ್ದೀನಿ. ಇದರ ಅವಶ್ಯಕತೆ ನನಗಿಲ್ಲ. ಮತ್ತೆ ಯಾಕೆ ತಂದೆ ಇದನ್ನ? ಏನಮ್ಮ ಇದೆಲ್ಲ? ಎಕ್ಸಾಮ್ ಅಂದ್ರೆ ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಮೇಡಮ್, ಇಂಥವ್ರನ್ನೆಲ್ಲ ಹೀಗೆ ಬಿಡಬಾರ್ದು. ಇವ್ರನ್ನ ಸುಮ್ಮನೆ ಬಿಟ್ರೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಆಗುತ್ತೆ. ಇವ್ರನ್ನ ಈಗಲೇ ಡಿಬರ್ ಮಾಡಿ. ದಯವಿಟ್ಟು ಹಾಗೆ ಮಾಡಬೇಡಿ. ನಾನು ಈ ಎಕ್ಸಾಮ್ ಬರ್ತಿಲ್ಲ ಅಂದ್ರೆ ನನ್ನ ಜೀವನ ಮುಗ್ದೋಗುತ್ತೆ ಸರ್. ಸರ್ ಇದು ನನ್ನಲ್ಲ, ನನ್ನ ಪರ್ಸಲ್ಲ. ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಇದು ನನ್ನಲ್ಲ, ನನ್ನ ನಂಬಿ ಸರ್ ಪ್ಲೀಸ್. ನಿನ್ನಂತ ನಾಟಕ ಮಾಡೋದನ್ನ ನಾನು ಸರ್ವಿಸಲ್ಲಿ ಎಷ್ಟು ಜನ ನೋಡಿಲ್ಲ. ತಗೊಳ್ಳಿ ಮೇಡಮ್, ಇಮಿಡಿಯೇಟ್ ಇವ್ರನ್ನ ಡಿಬಾರ್ ಮಾಡಿ. ಸರ್ ಇದಕ್ಕೆಲ್ಲ ಡಿಬಾರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಮೇಡಮ್? ಇದ್ರಲ್ಲಿ ಏನಿದೆ ಅಂತ ನೀವೇ ನೋಡಿ. ತೊಗರಿ ಬೇಳೆ, ಅಕ್ಕಿ, ಮೈದಾ ಹಿಟ್ಟು, ರಾಗಿ ಹಿಟ್ಟು, ಇದನ್ನೆಲ್ಲ ಯಾವ ಎಕ್ಸಾಮಲ್ಲಿ ಕೊಡ್ತಾರೆ ಸರ್? ನಾನು ಚಿತ್ತರವಳಲ್ಲ ಸರ್. ಇದು ಮೋಸ್ಟ್ಲಿ ನಮ್ಮ ಮನೆ ರೇಷನ್ ಚೀಟಿ. ನನ್ನ ಪೌಚಲ್ಲಿ ಬೈ ಮಿಸ್ ಆಗಿ ಬಂದ್ಬಿಟ್ಟಿದೆ. ಈಗಲಾದ್ರೂ ನಾನು ಎಕ್ಸಾಮ್ ಬರೀಬೋದಲ್ಲ? ಮ್ಯಾಮ್ ನಂಗೆ ಲೇಟ್ ಆಗ್ತಿದೆ. ನೀನು ಎಕ್ಸಾಮ್ ಬರೆಯಮ್ಮ, ಆಲ್ರೆಡಿ ಟೈಮ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್ ಆತರ ಪಟ್ಟು ಯಾರ ಮೇಲೂ ಆಪಾದನೆ ಮಾಡಬಾರ್ದು. ಅಪ್ಪಿ ತಪ್ಪಿ ನಾವು ಈ ಚೀಟಿ ನೋಡ್ದೆ ಅವಳನ್ನ ಡಿಬಾರ್ ಮಾಡಿದ್ರೆ ಅವಳ ಭವಿಷ್ಯನೇ ಹಾಳಾಗೋಗ್ತಿತ್ತು. ನಾವಿಲ್ಲಿ ಬಂದಿರೋದು ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸೋದಕ್ಕಂತ, ಹಾಳು ಮಾಡೋದಕ್ಕಲ್ಲ ಸರ್. ಸಾರಿ ಮೇಡಮ್. ಸರ್ ಸರ್ ಎಲ್ಲರೂ ಬರೆಯೋ ದಿವಸಿ ಸ್ಟಾಪ್ ರೈಟೇ. ಇಲ್ಲಿ ಸರ್ 5 ನಿಮಿಷ ಸರ್. ಪೀರಿಯಡ್ ಕಲೆಕ್ಟ್ ಮಾಡ್ಕೊಳ್ಳಿ. ಗ್ರೇಸ್ ಟೈಮ್ ಅಂತ ಇರುತ್ತಲ್ಲ ಸರ್, ಕೊಡ್ತೀನಿ ಸರ್. ಈಗಲೇ ಕೊಡ್ತೀನಿ.